ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಇವತ್ತು ಸುಲ್ತಾನ್ಪೇಟೆಯಲ್ಲಿ ಲಗೇಜ್ ಆಟೋ ಮತ್ತು ಕೂಲಿ ಕಾರ್ಮಿಕರ ಸಂಘ ಕಡೆಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೂ ಇದೇ ತರಹ ಇದರಲ್ಲಿ ಹಲವಾರು ಬಿಜೆಪಿ ಮುಖಂಡರು ಬಂದಿದ್ದರು. ಇದೇ ತರಹ ಇವತ್ತು RVT ಬಿಲ್ಡರ್ಸ್ ಹಾಗೂ ಆಯೋಜಕರು ಸೇಫ್ ಫೌಂಡೇಶನ್ ಆಗಿದ್ದರು. ಇದರಲ್ಲಿ ಮುಖ್ಯ ಅತಿಥಿಗಳು ತಿಪ್ಪೇಸ್ವಾಮಿ ಹಾಗೂ ದತ್ತಾತ್ರಿ, ರಾಮ್ ನಾಯ್ಡು ಹಾಗೂ ಶ್ರೀನಿವಾಸ್ ಮೂರ್ತಿ ಅವರು ಆಗಮಿಸಿದರು. ನಮ್ಮ ಸುಲ್ತಾನ್ಪೇಟೆ ಕಾರ್ಮಿಕರಿಗೆ ಏನೋ ಒಂದು ಗೌರ್ಮೆಂಟ್ ಸರ್ವಿಸ್ನ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಎಷ್ಟು ಜನ ಬ್ಲಡ್ ಕೊಟ್ಟಿದ್ದಾರೆ ಸರ್ ಇವತ್ತು ಏನು ಸರ್ ಬ್ಲಡ್ ಎಷ್ಟು ಜನ ಕೊಟ್ಟಿದ್ದಾರೆ ಸರ್? ಇವತ್ತು ಒಂದು 500 ಜನ ಇದು ಮಾಡಿದ್ದಾರೆ ಸರ್. ಏನೇನು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಲೇಬರ್ಗೆ ಏನೇನು ಹೆಲ್ತು ಮತ್ತು ಅವರ ಮಕ್ಕಳ ಎಜುಕೇಷನ್ನು ಆ ಥರ ಕ್ವಾಲಿಟಿನ ಡೆವಲಪ್ ಮಾಡಬೇಕನ್ನೋ ಉದ್ದೇಶದಲ್ಲಿ ಇದನ್ನು ಶುರು ಮಾಡಿದ್ವಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೇಫ್ ಫೌಂಡೇಶನ್ ಪರವಾಗಿ ನಮ್ಮ ಎಲ್ಲರೂ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಇವತ್ತು ಕಾರ್ಡು ಮತ್ತು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ದಾಸೋಹ ವ್ಯವಸ್ಥೆ ಮಾಡಿದ್ದೀವಿ. ಇದು ನಮಗೆ ಖುಷಿ ಆಗ್ತಾ ಇದೆ. ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ರು ಸರ್? ಇವತ್ತು ಒಂದು 250 ಜನಕ್ಕೆ ಮಾಡ್ತಾ ಇದ್ದೀವಿ. ಕಾರ್ಡ್ ಬಂದಿದೆ. 500 ಜನಕ್ಕೆ ಕಾರ್ಡ್ ಮಾಡಿದ್ದೀವಿ. ಗಣ್ಯ ವ್ಯಕ್ತಿಗಳು RSS ಡೈಲಿ ನಾವು ಪರ್ ಡೇ 100 ಕಾರ್ಡ್ಸ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರೋತ್ತಮ RSS ಗುರುಗಳಾದಂಥ ತಿಪ್ಪೇಸ್ವಾಮೀಜಿ, BHP ಇದಾದಂಥ ನಮ್ಮ ಮುನ್ರಾಜಣ್ಣ, BJP ದತ್ತಾತ್ರೇಯಜಿಯವರು, ನಮ್ಮ ವೇಲುಜಿಯವರು ಮತ್ತು ಶ್ರೀನಿವಾಸ್ ಡಾಕ್ಟ್ರು ಎಲ್ಲರೂ ಸೇರಿ ನಮ್ಮ ಗ್ರೂಪಲ್ಲೇ ಸೇರಿ ವಿಶ್ವ ಹಿಂದೂ ಪರಿಷತ್ತು, RSS, ಸೇಫ್ ಫೌಂಡೇಶನ್ನು, RVT ಬಿಲ್ಡರ್ಸು ಎಲ್ಲ ಸಮೂಹದಲ್ಲಿ ಸಾರ್ವಜನಿಕ ಇಲ್ಲಿ ಲೋಕಲ್ ಎಲ್ಲರೂ ಇದು ಸೇರಿ ಎಲ್ಲ ಸರ್ ಇವತ್ತು ಕಾರ್ಮಿಕರ ದಿನಾಚರಣೆ ಮಾಡಿದರೆ ಏನು ಹೇಳ್ತೀರಾ ಸರ್? ಎಲ್ಲ ಕಾರ್ಮಿಕ ಬಂಧುಗಳಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮೆಲ್ಲರ ಶ್ರಮಿಕ ವರ್ಗವಾಗಿರ್ತಕ್ಕಂಥ ಕಾರ್ಮಿಕರ ಶ್ರಮವನ್ನು ಸ್ಮರಿಸಿ ಕಾರ್ಮಿಕರ ಜೀವನಕ್ಕೆ ಅನುಕೂಲ ಆಗುವಂಥ ಮಾರ್ಗದರ್ಶನ, ಮಾಹಿತಿ ಮತ್ತು ಬೇರೆ ಬೇರೆ ರೀತಿಯ ಶಿಬಿರಗಳನ್ನು ಇವತ್ತು ದೇಶದಾದ್ಯಂತ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಸುಲ್ತಾನ್ಪೇಟೆಯಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಮತ್ತು ನಾಗೇಂದ್ರ ಸೇರಿ ಇವತ್ತಿನ ದಿವಸ ಸುಲ್ತಾನ್ ಜೈ ಭೀಮ್ ಅನ್ನೋ ಹೆಸರಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಏನೇನು ಆಗಬೇಕು ಅನ್ನೋದನ್ನು ಅಂದಿನ ದಿನಗಳಲ್ಲೇ ಯೋಚನೆ ಮಾಡಿದರು. ಇವತ್ತಿನ ದಿವಸ ಈ ಕಾರ್ಮಿಕ ದಿನದಂದು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇವತ್ತು ಇಲ್ಲಿ 3 ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಅವರ ಸೇಫ್ ಫೌಂಡೇಶನ್ ವತಿಯಿಂದ ಮತ್ತು RVT ಬಿಲ್ಟೆಕ್ನವರ ಸಹಕಾರದೊಂದಿಗೆ ನಾಗೇಂದ್ರ ಮತ್ತು ವಿಜಯ್ ಕುಮಾರ್ ಸೇರಿ ಇವತ್ತಿನ ದಿವಸ ಇಲ್ಲಿ ಉಚಿತ ತಪಾಸಣಾ ಶಿಬಿರ ಮಾಡಿದ್ದಾರೆ. ಹಾಗೆ ಮಾಹಿತಿ ಶಿಬಿರ, ವಿಶೇಷವಾಗಿ ಇಲ್ಲಿ ಶ್ರಮ್ ಕಾರ್ಡ್ನ ಕೊಡುವಂಥದ್ದು ಮತ್ತು ಎಲ್ಲ ಸರ್ಕಾರದ ಸೌಲಭ್ಯಗಳನ್ನು ತಿಳಿಸೋದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡುವಂಥ ಒಂದು ಕೇಂದ್ರವನ್ನು ಇನ್ನು 8 ದಿವಸದಲ್ಲಿ ಇಲ್ಲಿ ಸುಲ್ತಾನ್ಪೇಟೆ ಈ ಮೇನ್ ರೋಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಉಚಿತವಾಗಿ ಶ್ರಮ್ ಕಾರ್ಡ್ ಮಾಡ್ಕೊಡೋದಿರ್ಬೋದು, ಆಯುಷ್ಮಾನ್ ಕಾರ್ಡ್ ಮಾಡ್ಕೊಳ್ಳೋವಂತಿರ್ಬೋದು, ಬೇರೆ ಬೇರೆ ಸರ್ಕಾರಿಯ ಸವಲತ್ತುಗಳನ್ನ ಪಡೆಯೋಕ್ಕೆ ಸಹಕಾರ ಕೊಡುವಂಥ ಒಂದು ಕೇಂದ್ರವನ್ನು ನಾಗೇಂದ್ರ ಅವರು ಸದ್ಯದರೊಳಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಉದ್ಘಾಟನೆ ಕೂಡ ಇವತ್ತಿನ ದಿವಸ ಆಗಿದೆ. ವಿಶೇಷವಾಗಿ ಇವತ್ತಿನ ದಿವಸ ಸುಮಾರು ಒಂದು 50ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇವತ್ತಿನ ದಿವಸ ಶ್ರಮ್ ಕಾರ್ಡ್ ಕೊಡುವಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಸೀರೆಯನ್ನು ಕೊಡೋದ್ರ ಮೂಲಕ ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ನಾಗೇಂದ್ರ ಮತ್ತು ವಿಜಯ್ ಕುಮಾರ್ ತಂಡ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಈಗಾಗಲೇ ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಿದೆ. ಸುಮಾರು ಒಂದು 1000 ಜನಕ್ಕೆ ಹೊಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಶ್ರಮಿಕ ವರ್ಗವಾಗಿರ್ತಕ್ಕಂಥ ಕಾರ್ಮಿಕರ ಜೊತೆಗೆ ನಾವಿರ್ತೀವಿ, ಅವರ ಸಮಸ್ಯೆಗಳ ಪರಿಹಾರ ಮಾಡೋದ್ರ ಮೂಲಕ ನಾವು ಜೀವನದ ಸಂತೋಷವನ್ನು ಪಡಿತೇವೆ ಅಂಥೇಳಿ ಸಂಕಲ್ಪ ಮಾಡಿ ಇವತ್ತು ನಾಗೇಂದ್ರ ಅವರು, ವಿಜಯ್ ಕುಮಾರ್ ಅವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯದಲ್ಲಿ ಭಾಗವಹಿಸೋಕ್ಕೆ
ಅವಕಾಶ ಮಾಡಿಕೊಟ್ಟಂಥ ನಾಗೇಂದ್ರ ಅವರಿಗೆ ಮತ್ತು ಈ ಎಲ್ಲ ನಮ್ಮ ಕಾರ್ಮಿಕರಿಗೆ ಈ ಸವಲತ್ತು ಕೊಟ್ಟಂತಹ ನಾಗೇಂದ್ರ ಮತ್ತು ವಿಜಯಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ ಅವರ ಈ ಒಂದು ಕೇಂದ್ರ ಚೆನ್ನಾಗಿ ನಡೀಲಿ. ಪ್ರತಿನಿತ್ಯ ಆ ಕೇಂದ್ರಕ್ಕೆ ಬರ್ತಕ್ಕಂಥ ವಿಜಯಕುಮಾರ್ ಮತ್ತು ನಾಗೇಂದ್ರ ಅವರು ಒಟ್ಟಾಗಿ ಮಾಡ್ತಿರ್ತಕ್ಕಂಥ ಈ ಕೆಲಸ ಯಶಸ್ಸಾಗಲಿ, ಹೆಚ್ಚು ಜನಕ್ಕೆ ಇದರ ಲಾಭ ಪಡೀಲಿ ಅಂತ ಶುಭ ಹಾರೈಸ್ತೇನೆ. ಎಲ್ಲರಿಗೂ ಧನ್ಯವಾದ. ಸರ್, ಇವತ್ತು ಕಾರ್ಯಕ್ರಮ ಫೌಂಡೇಶನ್ ಕಡೆಯಿಂದ RBT ಕಂಪ್ನಿ ಕಡೆಯಿಂದ ಮುಂದಿನ ದಿನಗಳಲ್ಲಿ ನಾವು 5,000 ಜನ ಕೂಲಿ ಕಾರ್ಮಿಕರಿದ್ದಾರೆ. 5,000 ಜನ ಕೂಲಿ ಕಾರ್ಮಿಕರಿಗೆ ಪ್ಲಸ್ ಅವ್ರ ಮನೆಯವ್ರಿಗೆ ಓಕೆ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡಿ ಓಕೆ ಗೌರ್ಮೆಂಟ್ ಸ್ಕೀಮ್ ಅವ್ರಿಗೆ ತಲುಪಿಸಿ ಅವ್ರಿಗೆ ವ್ಯವಸ್ಥೆ ಮಾಡುವಂಥ ಯೋಜನೆ ಆಗ್ತದೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸರ್ ನಮ್ಮ ಆಫೀಸ್ ಇದೆ ಇಲ್ಲಿ, ನಮ್ಮ ಆಫೀಸಿಗೆ ಬಂದು. My name is Tarun. I'm a representative of RBT Builder, and we operate in the same locality as the Ranjit Child. And we work with many laborers here who work day and night to put food on the plate for their families, and they don't really take care of any other aspect of their life. So we don't just want to pay them for the work that they do for us. We want to help them make better health and lifestyle choices. So that's why we did this, and we try to get them the health insurance that they deserve, so we can take care of their health and their family's health and not go through stuff that will give them more harm later on. So that was the initiative here. And this is just to start. I think RBT Builder will doing things like this to help the public, to help people just make sure the environment is cleaner and everybody leads a happy and healthier life. ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಏನು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸೇಫ್ ಫೌಂಡೇಶನ್ ಒಂದು ಇನಿಷಿಯೇಟಿವ್ಸ್ ತಗೊಂಡಿದೆ. ದಟ್ ಇಸ್ ಅ ವೆರಿ ಬೆಸ್ಟ್ ಇನಿಷಿಯೇಟಿವ್ ಫಾರ್ ಥ್ರೂಔಟ್ ದ ಕಂಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ಸಿದ್ಧಾಂತಗಳಿತ್ತು, ಹಿ ಈಸ್ ನಾಟ್ ಓನ್ಲಿ ದ ಮ್ಯಾನ್ ಹೂ ಡ್ರೈವ್ಡ್ ಅವರ್ ನೇಷನ್. ಅವರು ತತ್ವಾಧಾರಿತ ಮನುಷ್ಯ ಅಂತ ನಾನು ಓದಿರೋ ಪ್ರಕಾರ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಅನ್ಕೊಂತೀನಿ. ಅವ್ರ ತತ್ವಗಳು ಏನಿತ್ತು, ಶಿಕ್ಷಣ, ಸಂಘರ್ಷ, ಸಂಘಟನೆ ಅಂತ ಏನು ಇಟ್ಕೊಂಡು ಅವರು ಇಡೀ ಜೀವನ ಉದ್ದಕ್ಕೂ ತಮ್ಮ ಜನರಿಗೋಸ್ಕರ ಅವ್ರು ಹೋರಾಡಿದ್ರು. ಅದೇ ಇನಿಷಿಯೇಟಿವ್ಸ್ಗಳನ್ನ ಇಟ್ಕೊಂಡು ಸೇಫ್ ಫೌಂಡೇಶನ್ಸ್ ಇವತ್ತೇನು ಕೆಲಸ ಮಾಡ್ತಾಯಿದೆ ಕಾರ್ಮಿಕರಿಗೋಸ್ಕರ, ಅದು ಭಾಳ ದೊಡ್ಡ ಇನಿಷಿಯೇಟಿವ್ಸು. ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಇದೆ. ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಾಯಿತು. ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಇವರಾದಂಥ ತಿಪ್ಪೇಸ್ವಾಮೀಜಿ ಅವರು ಬಂದಿದ್ದರು. ಅವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು BJP ಅವರು ಕೆಲವೊಂದಷ್ಟು ಜನ ಕೊಟ್ಟಂಥ ಮಾರ್ಗದರ್ಶನದಿಂದ ಬಹುಶಃ ಕಾರ್ಯ ಎಲ್ಲ ನಮ್ಮ ಕಾರ್ಮಿಕರಿಗೆ ಆ ಸವಲತ್ತುಗಳು ಸಿಗುತ್ತೆ ಅನ್ನೋ ಆಶಯದಲ್ಲಿ ಎಲ್ರಿಗೂ ಅಭಿನಂದನೆ.